ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಶ್ರೀರಾಮನವಮಿ ದಿನ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸ್ವಲ್ಪ ಲೇಟಾಗಿದೆ ವ್ಲಾಗು. ಇನ್ನು ನಾನು ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮುಗಿಸ್ಕೊಂಡು ನಂತರ ಕಿಚನ್ಗೆ ಎಂಟ್ರಿ ಆದೆ. ನಾನು ಸ್ವಲ್ಪ ಫಸ್ಟು ಹೆಸರುಬೇಳೆ ನೆನೆಸಿಟ್ಬಿಡೋಣ ಅಂಥೇಳಿ, ಬಿಕಾಸ್ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಹೆಸರುಬೇಳೆ ನೆಂದಿರುತ್ತೆ ಅಂಥೇಳಿ ಫಸ್ಟು ಇದನ್ನು ಮುಗಿಸ್ಕೊಂಡು ನಂತರ ನಾನು ನನ್ನ ಬೇರೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಭಾರತೀಯರಿಗೆ ಈ ವರ್ಷ ಶ್ರೀರಾಮನವಮಿ ಹಬ್ಬ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಶ್ರೀರಾಮ ತನ್ನ ಜನ್ಮಭೂಮಿಯಲ್ಲಿ ಬಂದು ನೆಲೆಸಿದ್ದಾರೆ. ಸೊ ಈ ವರ್ಷ ಅಲ್ಲಿ ಶ್ರೀರಾಮನವಮಿ ಆಚರಿಸ್ತಾ ಇರೋದು ನಮಗೆ ಒಂದು ರೀತಿ ಹೆಮ್ಮೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುವಂಥ ವಿಚಾರ ಇದು. ಆ್ಯಂಡ್ ನಾನು ಇವತ್ತು ಆ್ಯಕ್ಚುಲಿ ನಾನು ಪ್ರೀವಿಯಸ್ ಡೇನೇ ಎಲ್ಲ ರೆಡಿ ಮಾಡ್ಕೊತೀನಿ. ನಿನ್ನೆ ಮಂಗಳವಾರ ಆಗಿದ್ದರಿಂದ ಕಳಸ ಎಲ್ಲ ತೆಗೆಯೋದು ಬೇಡ ಅಂಥೇಳಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಇದು ಹಬ್ಬದ ದಿವಸ ಎಲ್ಲ ತೊಳೆದಿಟ್ಟಿದ್ದೆ. ನೀವು ನೋಡ್ಬೋದು ಇನ್ನೂ ಸ್ವಲ್ಪ ಎಲ್ಲ ನಿಮಗೆ ಅಷ್ಟೊಂದು ಕಪ್ಪಾಗಿಲ್ಲ. ನಾನು ಯಾವುದೇ ಪೀತಾಂಬರಿ ಆ ಥರ ಎಲ್ಲ ಏನು ಯೂಸ್ ಮಾಡೋದಿಲ್ಲ. ಟ್ರೆಡಿಷ್ನಲ್ ಥರನೇ ನಾನು ಹುಣಸೆಹಣ್ಣು ಮತ್ತು ಸಬೀನ ಇದೆರಡೇ ಯೂಸ್ ಮಾಡಿಕೊಂಡು ತೊಳೆಯುವಂಥದ್ದು. ಯಾಕೆಂದರೆ ಈ ಪೀತಾಂಬರಿ ಎಲ್ಲ ಬಳಸಿದಾಗ ಏನಾಗುತ್ತೆ, ಇಮಿಡಿಯೇಟು ನಮಗೆ ಶೈನಿಂಗ್ ಕೊಡುತ್ತೆ. ಆ ಟೈಮ್ಗೆ ಸ್ವಲ್ಪ ಏನು ನಾವು ತುಂಬ ರಫಾಗಿ ಉಜ್ಜಿದಿರ ಮಾಡಿಕೊಂಡ್ರೆ ಶೈನಿಂಗ್ ಅಂತೂ ಬರುತ್ತೆ. ಆದರೆ 1 or 2 ಡೇಸಲ್ಲಿ ಮತ್ತೆ ಅದು ಕಪ್ಪಾಗ್ತಾ ಬಂದುಬಿಡುತ್ತೆ. ಸೊ ಹಾಗಾಗಿ ನನಗೆ ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಪರ್ಸ್ನಲ್ಲಾಗಿ. ಹಾಗಾಗಿ ನಾನು ಇದೇ ಥರನೇ ಮಾಡ್ಕೊತೀನಿ. ಹುಣಸೆಹಣ್ಣು ಮತ್ತು ಸಬೀನ ಬೆಳೆದು ಇದು ನೀವು 15 ಡೇಸ್ ಇಟ್ಟರು ನಿಮಗೆ ಇದೇ ಥರ ಶೈನಿಂಗ್ ಅನ್ನೋದಿರುತ್ತೆ, ಕಪ್ಪಾಗೋದಿಲ್ಲ. ಹಾಗಾಗಿ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಆದ್ರೂ ರಿಸಲ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇದನ್ನೇ ಪ್ರಿಫರ್ ಮಾಡೋದು. ಇನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಮಾಡಿದರು. ನನ್ನ ಟ್ರಾನ್ಸಿಷನ್ ವಿಡಿಯೋ ಹಾಕಿದ್ದೆ ಒಂದು 15-20 ಡೇಸ್ ಬ್ಯಾಕು. ಆ ವಿಡಿಯೋದಲ್ಲಿ ನಂದು ಇಬ್ಬರು ಮಕ್ಕಳದ್ದು 2010ನಲ್ಲಿ ಹೆಂಗಿದ್ರು, 2014ನಲ್ಲಿ ಯಾವ ಥರ ಇದ್ದರು ಅನ್ನೋದು ನಾನು ವಿಡಿಯೋ ಹಾಕಿದ್ದೆ. ಸೊ ಆ ವಿಡಿಯೋ ನೋಡಿ ಒಬ್ಬರು ನನಗೆ ಮೆಸೇಜ್ ಮಾಡಿದರು. ಸೊ ಇಬ್ಬರು ಹೆಣ್ಮಕ್ಳಿದ್ದಾರೆ, ನೀವು ಯಾವ ರೀತಿ ನೀವು ಅಂದರೆ ಜನ ಎಲ್ಲ ಮಾತಾಡ್ತಾರಲ್ಲ, ಯಾವ ರೀತಿ ನೀವು ಹ್ಯಾಂಡ್ಲ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನನ್ನ ಕೇಳಿದರು. ಅವರಿಗೆ ಈಗ ಒಂದು ಹೆಣ್ಮಗು ಇತ್ತಂತೆ, ಈಗ ಮತ್ತೊಂದು ಹೆಣ್ಮಗು 8 months ಬೇಬಿ ಇದೆಯಂತೆ. ಸೊ ಎಲ್ಲರೂ ಒಂಥರ ಟಾಂಟ್ ಮಾಡಿ ಮಾತಾಡೋ ಥರ ಮಾತಾಡ್ತಾರೆ. ಸೊ ನೀವು ಹೇಗೆ ಇದನ್ನೆಲ್ಲ ನೀವು ನಿಭಾಯಿಸಿದ್ರಿ ಅಂತ ಕೇಳಿದರು. ಸೊ ನಾನು ಹೇಳೋದೇನೆಂದರೆ, ಅಫ್ಕೋರ್ಸು ಪ್ರತಿಯೊಬ್ಬರು ಹೆಣ್ಮಕ್ಳೇ ಇರೋವಂಥ ತಾಯಂದರು ಈ ಫೇಸ್ನ ದಾಟಿನೇ ಬಂದಿರ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಾನು ಏನು ಹೊರತಲ್ಲ. ಸ್ಟಾರ್ಟಿಂಗಲ್ಲಿ ಮಾತಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ನನ್ನ ಪ್ರಕಾರ ನಾನು ಮಕ್ಕಳು ಅಂದರೆ ಅದು ಗಂಡು ಮಕ್ಕಳು ಹೆಣ್ಮಕ್ಳು ಎರಡೂ ಈಕ್ವಲ್ ಅಂತಲೇ ನಾನು ನೋಡ್ತೀನಿ. ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದು ನಾನೇನು ಹೇಳೋದಿಲ್ಲ. ಹೆಣ್ಮಕ್ಳಿರೋರೇ ಗ್ರೇಟು, ಗಂಡು ಮಕ್ಕಳಿರೋರೇ ಗ್ರೇಟು ಅಂತ ನಾನು ಹೇಳೋದಿಲ್ಲ. ಮಕ್ಕಳು ದೇವರು ನಮಗೆ ಆರೋಗ್ಯವಂತ ಮಕ್ಕಳನ್ನ ಕೊಟ್ಟಿದ್ದಾರೆ. ಯಾವುದೋ ಒಂದು ಯಾವ ಮಗು ಆದರೂ ಪರವಾಗಿಲ್ಲ, ಆರೋಗ್ಯವಂತ ಮಗುವನ್ನ ಕೊಟ್ಟಿದ್ದಾರೆ. ಮತ್ತು ನಾವು ಆ ಮಕ್ಕಳನ್ನ ಸಮಾಜಕ್ಕೆ ಒಬ್ಬ ಸತ್ಪ್ರಜೆಯಾಗಿ ಮಾಡಿಕೊಡೋದು ಪೇರೆಂಟ್ಸ್ ಆಗಿದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ನಾನು ಅದೊಂದನ್ನೇ ಬಿಲೀವ್ ಮಾಡೋದು. ಇನ್ನು ನನಗೆ ಯಾವ ರೀತಿ ನೀವು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡಿದ್ರಿ ಅಂತಂದರೆ, ಕರೆಕ್ಟು, ನನಗೂ ಅವಾಗೆಲ್ಲ ತುಂಬ ಜನ ಮಾತಾಡಿದರು. ಈವನ್ ಹೊರಗಡೆಯವರೆಲ್ಲ ನಮ್ಮವರೇ ನಮಗೆ ಮಾತಾಡಿರ್ತಾರೆ. ಇದು ಎಲ್ಲರೂ ಫೇಸ್ ಮಾಡಿರ್ತಾರೆ ಇದನ್ನು. ಸೊ ಹೊರಗಡೆಯವರು ಕನ್ವಿನ್ಸ್ ಮಾಡ್ಬೋದು, ಅಯ್ಯೋ ಹೋಗಲೇ ಬಿಡ್ರಿ, ಹೆಂಗೋ ಹೆಣ್ಮಕ್ಳು ನಿಮಗೆ ನೀವೇ ಪುಣ್ಯವಂತರು ಅಂತ ಕೆಲವ್ರು ಹೇಳ್ತಾರೆ. ಆದರೆ ನಮ್ಮವರೇ ನಮಗೆ ಒಂಥರ ಯಾವ ರೀತಿ ಅಂತಂದರೆ, ಅವ್ರ ಮಕ್ಕಳನ್ನ ಸಹ ನಮ್ಮನ್ನು ಮುಟ್ಟಕ್ಕೆ ಬಿಡೋದಿಲ್ಲ. ಆ ರೀತಿ ಎಲ್ಲ ನಾನು ಫೇಸ್ ಮಾಡಿದ್ದೀನಿ. ಸೊ ಈ ರೀತಿ ಇರುತ್ತೆ, ಎಲ್ಲರಿಗೂ ಇದೇ ರೀತಿ, ಎಲ್ಲರೂ ಇದೇ ರೀತಿ ಇರ್ತಾರೆ ಅಂತೇನಿಲ್ಲ. ಕೆಲವೊಬ್ಬೊಬ್ಬರು ಆ ಥರ ಇರ್ತಾರೆ. ಬಟ್ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಆ್ಯಂಡ್ ಈವನ್ ಈಗ ನನ್ನ ಮಗಳೇ ನನಗೆ, ಅವಳೇ ಸ್ಟ್ರಾಂಗ್ ಮಾಡಿದ್ದಾಳೆ ನನಗೆ ಅಂತಲೇ ಹೇಳ್ಬೋದು, ನನ್ನ ದೊಡ್ಡ ಮಗಳು ದೀಕ್ಷಾ. ಸೊ ಮೋರೋವರ್ ನನಗೆ ಮಗಳಿಗಿಂತ ಸ್ವಲ್ಪ ಫ್ರೆಂಡ್ ಥರನೇ ಈಗ ಆಗ್ಬಿಟ್ಟಿದೆ. ಮಕ್ಕಳು ಬೆಳೀತಾ ಹೆಣ್ಮಕ್ಳು ಅಷ್ಟೇ ಅಲ್ಲ, ಆ ತಾಯಂದಿರಿಗೆ ಫ್ರೆಂಡ್ಸು ಅಷ್ಟು ನನಗೆ ಅಷ್ಟಾಗಿ ಕಡಿಮೆ ಫ್ರೆಂಡ್ಸ್ ಇರೋದು. ಸೊ ಬೆಳೀತಾ ಅವರೇ ನಮಗೆ ಫ್ರೆಂಡ್ಸ್ ಆಗಿಬಿಡ್ತಾರೆ. ಈವನ್ ನನಗೆ ಅವಳೇ ಈಗ ಫ್ರೆಂಡ್ಸ್ ಥರ. ನಾವು ತಾಯಿ ಮಗಳು ಅನ್ನೋದಕ್ಕಿಂತ ಸ್ವಲ್ಪ ಫ್ರೆಂಡ್ಸ್ ಥರನೇ ಇದ್ದೀವಿ ಅಂತಲೇ ಹೇಳ್ಕೊತೀನಿ. ಸೊ ಇದೆಲ್ಲ 10-12 ವರ್ಷದ ಹಿಂದಿನ ಮಾತು. ಇವಾಗ ಮೋಸ್ಟ್ಲಿ ಜನ ಬದಲಾಗಿದ್ದಾರೆ.
ಮುಂಚಿನ ಥರ ಯಾರು ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋ ಭೇದ ಭಾವ ಮಾಡ್ತಾಯಿಲ್ಲ ಅನಿಸುತ್ತೆ. ಸಮಾಜ ಸ್ವಲ್ಪ ಬದಲಾಗಿದೆ. ಆದರೂ ಕೆಲವೊಬ್ಬರು ಅಲ್ಲಲ್ಲಿ ಒಬ್ಬೊಬ್ರು ಇರ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನೆಲ್ಲ ನಾವು ನಮ್ಮ ಮೈಂಡನ್ನ ನಾವು ಸ್ಟ್ರಾಂಗ್ ಮಾಡಿಕೊಂಡು ನಾವು ಮೂವ್ ಆನ್ ಆಗ್ತಾ ಇರಬೇಕಷ್ಟೇ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಇನ್ನು ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದು ನಾನು ಇಲ್ಲೇ ಕಿಚನಲ್ಲೇ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡ್ಬಿಟ್ಟೆ. ಒಂದೇ ಸರಿ ಎಲ್ಲ ನಾನು ಇಲ್ಲೇ ರೆಡಿ ಮಾಡ್ಕೊಂಡು ತೊಗೊಂಡೋಗಿ ದೇವ್ರ ಗೂಡಲ್ಲಿ ಇಟ್ಕೊಳ್ಳೋಣ ಅಂಥೇಳಿ. ಆ್ಯಂಡ್ ನನಗೆ ಪರ್ಸ್ನಲ್ಲಾಗಿ ಈ ಥರ ದೇವ್ರ ಕೆಲಸಗಳೆಲ್ಲ ಮಾಡೋದು ಅಂದರೆ ತುಂಬ ಇಂಟ್ರೆಸ್ಟು, ಮತ್ತು ನನಗೆ ತುಂಬ ಇಷ್ಟ ಆಗುವಂಥ ಕೆಲಸದಲ್ಲಿ ಇದು ಒಂದು. ಸೊ ನಾನು ಬೇಕಂದರೆ ಆವತ್ತಿನ ಡೇನಲ್ಲಿ ಸ್ವಲ್ಪ ಟಿಫನ್ನು ಮತ್ತು ಅಡುಗೆದೆಲ್ಲ ಸ್ವಲ್ಪ ಏನಾದರೂ ಈಸಿಯಾಗಿರೋದು ಮಾಡ್ಕೊಂಡ್ಬಿಟ್ಟು ನಾನು ಆಲ್ಮೋಸ್ಟ್ ಟೈಮ್ನ ನಾನು ಈ ಥರ ಪೂಜೆಗೆ ಅಂತಲೇ ನಾನು ಇಟ್ಬಿಡ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ನಿಧಾನ ಆದರೂ ನೀಟಾಗಿ ಮಾಡಬೇಕು ಅನ್ನೋದು ನನ್ನ ಪ್ರಕಾರ. ನಾನು ಆ ಥರ ಮಾಡ್ಕೊತೀನಿ. ಅರ್ಜೆಂಟಾಗಿ ನನಗೆ ಹೆಂಗಂದ್ರೆ ಹಂಗೆ ಮಾಡೋದು ಇಷ್ಟ ಆಗೋದಿಲ್ಲ. ಸೊ ಕೂಲಾಗಿ ಮಾಡ್ಕೋಬೇಕು ಅಂತೇಳಿ ಬೆಳಗ್ಗೆ ಅದಕ್ಕೆ ನಾನು ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಟೈಮ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂಥೇಳಿ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ. ಫೈನಲಿ ರೆಡಿ ಮಾಡ್ಕೊಂಡಿದ್ದೆಲ್ಲ ಆಯಿತು. ಇನ್ನು ನಾನು ಇತ್ತೀಚೆಗೆ ಈ ಥರ ಒಂದು ಬಾಕ್ಸ್ ತರಿಸ್ಕೊಂಡಿದ್ದೆ. ಇದು ತುಂಬ ಹೆಲ್ಪ್ ಆಗ್ತಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು, ನಾನು ಮುಂಚೆ ಎಲ್ಲ ಇದೆಲ್ಲ ಸಪ್ರೇಟಾಗಿ ಒಂದೊಂದು ಬಾಕ್ಸಲ್ಲಿ ಇಡ್ತಾ ಇದ್ದೆ. ಸೊ ಇಷ್ಟೊಂದು ಬಾಕ್ಸ್ ಇರೋ ಥರ ಕಾಣಿಸ್ತಾ ಇತ್ತು ದೇವ್ರ ಗೂಡಲ್ಲಿ ನಾನು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊಳ್ಳುವಾಗ. ಹಾಗಾಗಿ ಸ್ವಲ್ಪ ಥಿಂಕ್ ಮಾಡಿ ಈ ಬಾಕ್ಸ್ನ ತರಿಸ್ಕೊಂಡೆ. ನಾನು ಆ್ಯಕ್ಚುಲಿ ಮಸಾಲೆ ಐಟಮ್ಸ್ ಎಲ್ಲ ಹಾಕಿಡೋಣ ಅಂತ ತರಿಸ್ಕೊಂಡಿದ್ದು. ಆಮೇಲೆ ಈ ದೇವ್ರ ಪೂಜೆ ಎಲ್ಲ ಕ್ಲೀನ್ ಮಾಡೋವಾಗ ನನಗೆ ಐಡಿಯಾ ಬಂತು, ಓಕೆ ನಾನು ಯಾಕೆ ಇದರಲ್ಲಿ ಈ ಥರ ಎಲ್ಲ ನಾನು ಪಾರ್ಟಿಷನ್ ಥರ ಮಾಡ್ಕೋಬಾರ್ದು, ಈಸಿಯಾಗೂ ಇರುತ್ತೆ ಆ್ಯಂಡ್ ಅಲ್ಲಿ ದೇವ್ರ ಗೂಡ ಹತ್ರ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಮಾಡಿಕೊಂಡೆ. ಸೊ ಇದು ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಇನ್ನು ಫೈನಲಿ ನನ್ನ ದೇವ್ರ ಮನೆ ಈ ಥರ ರೆಡಿ ಮಾಡಿಕೊಂಡೆ ನಾನು. ಸೊ ಹೂವು ಎಲ್ಲ ಹಸ್ಬೆಂಡು ಮಾರ್ಕೆಟಿಂದ ತಂದು ಕೊಟ್ಟಿದ್ದರು ಸಂಡೇನೆ. ಸೊ ಹಾಗಾಗಿ ನಾನು ಅದೇ ಹೂವನ್ನೆಲ್ಲ ಒಂದೊಂದು ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹೂವಿನ ರೇಟಂತೂ ಕೇಳೋಂಗೆ ಇಲ್ಲ. 50 ರೂಪಾಯಿ 60 ರೂಪಾಯಿ ಒಂದು ಮೊಳ ಹೇಳ್ತಾ ಇದ್ದಾರೆ. ಒಂದು ಮಳೆ ಇಲ್ಲ, ಬೆಳೆ ಕಡಿಮೆ ಆಗಿದೆ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ. ಹಬ್ಬಗಳಲ್ಲಿ ನಾವು ರೇಟು ಅದೆಲ್ಲ ನೋಡೋಕ್ಕಾಗೋದಿಲ್ಲ, ತಂದು ಪೂಜೆ ಮಾಡಲೇಬೇಕಾಗತ್ತೆ. ಇನ್ನು ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ದೀಕ್ಷಾ ನನಗೆ ಸ್ವಲ್ಪ ಕಿಚನಲ್ಲೆಲ್ಲ ಹೆಲ್ಪ್ ಮಾಡಿದ್ಲು. ಸೊ ಹೆಸರುಬೇಳೆ ನೆಂದಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಇನ್ನು ಪಾನಕಕ್ಕೆ ಬೆಲ್ಲ ಎಲ್ಲ ಆಲ್ರೆಡಿ ಅವಳು ಪುಡಿ ಮಾಡಿ ಕೊಟ್ಟಿದ್ಲು. ಸೊ ಅದನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಆಲ್ರೆಡಿ ನಾನು. ಸೊ ಈಗ ಕಿಚನಲ್ಲಿ ಒಬ್ಬರು ಹೆಲ್ಪ್ ಮಾಡಿಕೊಟ್ಬಿಟ್ರೆ ನನಗೆ ಪೂಜೆ ನಾನು ಆರಾಮ್ಸೆ ಸ್ವಲ್ಪ ಕೂಲಾಗಿ ಮಾಡ್ಕೊಳ್ಳೋಕೆ ನನಗೆ ಈಸಿ ಆಗುತ್ತೆ. ಹಾಗಾಗಿ ಪೂಜೆ ಮಾಡೋ ದಿವಸ ಸ್ವಲ್ಪ ಹಸ್ಬೆಂಡು ಇಲ್ಲ ನನ್ನ ಮಗಳು ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ ಕಿಚನಲ್ಲಿ. ಇನ್ನು ನಮಗೆ ಈ ಥರ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ಶ್ರೀರಾಮನವಮಿ ದಿನ ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ನಮಗೆ ಮನೆಯಲ್ಲಿ ಮಾಡಿದ್ದು ಅಷ್ಟು ನೆನಪಿಲ್ಲ. ಬಿಕಾಸ್ ಅವಾಗೆಲ್ಲ ಅಲ್ಲಿ ಹಂಚ್ತಾಯಿದ್ರು. ಸೊ ಅಲ್ಲೇ ಹೋಗಿ ನಾವು ಕುಡ್ಕೊಂಡು ಈವನ್ ಮನೆಗೂ ತೊಗೊಂಡು ಬರ್ತಾಯಿದ್ವಿ ಬಾಟ್ಲಲ್ಲೆಲ್ಲ ತುಂಬಿಸ್ಕೊಂಡು. ಬಟ್ ಈಗಿನ ಮಕ್ಕಳು ಅವ್ರು ಹೊರಗೆ ಹೋಗೋದೇ ಕಡಿಮೆ. ಆ್ಯಂಡ್ ನಾವು ಈಗ ಮನೆಯಲ್ಲೇ ಎಲ್ಲ ಮಾಡೋದ್ರಿಂದ ಅವ್ರವ್ರ ಮನೇಲೇ ಎಲ್ಲ ಮಾಡ್ಕೊಂಡು ಬಿಡ್ತಾರೆ. ಇನ್ನು ಯಾರಾದರೂ ಆ ಟೈಮಲ್ಲಿ ಅಲ್ಲಿ ಆ ರೂಟಲ್ಲಿ ಹೋಗೋರು ಅಲ್ಲಿ ಕುಡ್ಕೊತಾರೆ ಅಷ್ಟೇ. ಆದರೆ ಮುಂಚಿನ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಆ ಥರ ಇರಲಿಲ್ಲ. ಸೊ ತುಂಬ ಕಡೆ ಹಂಚೋರು, ಮತ್ತು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಅಲ್ಲೇ ತೊಗೊಳ್ಳೋರು. ಮನೆಯಲ್ಲಿ ಆದಷ್ಟು ಕಡಿಮೆ ಮಾಡ್ತಾಯಿದ್ರು. ಸೊ ಈಗ ಎಲ್ಲ ಅವ್ರವ್ರ ಮನೆಯಲ್ಲೇ ಮಾಡಿಕೊಂಡು ಅಲ್ಲೇ ಮಾಡ್ಕೊತಾರೆ. ಹೊರಗಡೆ ಹೋಗೋದು ತುಂಬ ಕಡಿಮೆ ಆಗಿದೆ ಈಗ. ಕರ್ಬೂಜ ಸಹ ಈ ಸರಿ ಚೆನ್ನಾಗಿ ಹಣ್ಣಾಗಿತ್ತು. ಹಾಗಾಗಿ ನಾನು ಅದನ್ನೆಲ್ಲ ಏನು ಸ್ಮ್ಯಾಶ್ ಮಾಡೋದು ಎಲ್ಲ ಮಾಡಲಿಲ್ಲ. ಬಿಕಾಸ್ ಆಲ್ರೆಡಿ ಅದು ಸ್ಮೂತಾಗೇ ಇತ್ತು. ಹಾಗಾಗಿ ಹಂಗೆ ಕಟ್ ಮಾಡಿ ಹಾಕ್ಕೊಂಡೆ ನಾನು. ಫೈನಲಿ ದೇವರಿಗೆ ನೈವೇದ್ಯಕ್ಕೆ ಪಾನಕ, ಹೆಸರುಬೇಳೆ ಮತ್ತು
ಮಜ್ಜಿಗೆ 3 ರೆಡಿ ಆಯಿತು. ನಾನು ನೀರು ಮಜ್ಜಿಗೆಗೆ ಯಾವುದೇ ರೀತಿ ಒಗ್ಗರಣೆ ಆ ಥರ ಎಲ್ಲ ಏನೂ ಮಾಡಿಲ್ಲ. ಜಸ್ಟು ಆ ಮಜ್ಜಿಗೆನ ಸ್ವಲ್ಪ ಇದು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೇ ಆ್ಯಡ್ ಮಾಡಿರೋದು. ನಾನು ಬೇರೆ ಏನು ಮಸಾಲೆ ಐಟಮು ಆ್ಯಡ್ ಮಾಡಿಲ್ಲ. ಮತ್ತು ಒಗ್ಗರಣೆನೂ ಅಷ್ಟೇ, ಹೆಸರುಬೇಳೆಗೂ ಅಷ್ಟೇ ಯಾವುದೇ ರೀತಿ ಒಗ್ಗರಣೆ ಕೊಟ್ಟಿಲ್ಲ. ಅದು ಯಾಕಂದರೆ ದೇವ್ರ ನೈವೇದ್ಯಕ್ಕೆ ಇಡೋದಾಗಿರೋದ್ರಿಂದ ಸೊ ಈ ಹಬ್ಬಕ್ಕೆ ಈ ಥರ ಒಗ್ಗರಣೆ ಎಲ್ಲ ಏನೂ ಮಾಡೋದಿಲ್ಲ. ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ರಾಮ ರಾಮ. ಮೊದಲಿಗೆ ಎಲ್ಲ ನೈವೇದ್ಯಕ್ಕೆಲ್ಲ ದೇವ್ರ ಮುಂದೆ ಇಟ್ಬಿಟ್ರೆ ನಂತರ ನಾನು ಪೂಜೆ ಮಾಡ್ಕೋಬೋದು. ಅಷ್ಟರಲ್ಲಿ ಹಸ್ಬೆಂಡ್ ಇದು ಸ್ವಲ್ಪ ಟಿಫನ್ಗೆ ಪುಳಿಯೋಗರೆಗೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೆ. ಸೊ ರೈಸ್ ಮಾಡಿ ಎಲ್ಲ ಇಟ್ಟಿದ್ದೆ. ಇನ್ನು ಗುಜ್ಜೊಂದು ಮಾಡಬೇಕಿತ್ತು. ಅವ್ರು ನಾನು ಮಾಡಿಕೊಡ್ತೀನಿ, ನೀನು ಪೂಜೆ ಮಾಡ್ಕೊಳಮ್ಮ ಅಂತಂದರು. ಇನ್ನು ನಾನು ಎಲ್ಲ ನೈವೇದ್ಯಕ್ಕೆ ದೇವ್ರ ಹತ್ರ ಎಲ್ಲ ಇಟ್ಟು ಇನ್ನು ನಾನು ರೆಡಿಯಾಗಿ ಬಂದು ಪೂಜೆ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ದೇವ್ರ ಪೂಜೆಯಲ್ಲಿ ಅಂದರೆ ಸ್ವಲ್ಪ ನಿಧಾನ ಅಂತಲೇ ಹೇಳ್ಬೋದು. ಫಾಸ್ಟಾಗಿ ಮಾಡೋದಿಲ್ಲ. ಸ್ವಲ್ಪ ಟೈಮ್ ತೊಗೊಂಡು ಆರಾಮ್ಸೆ ಮಾಡಬೇಕು ಅನ್ನೋದು ನನಗೆ ಇರೋದು. ಇನ್ನಷ್ಟು ಬೇಕೆನ್ನ ನಾನು ಆಫೀಸ್ಗೆ ಹೊರಡೋಕ್ಕೆ ಟೈಮ್ ಆಗಿತ್ತು. ಸೊ ಹಾಗಾಗಿ ಒಂದೇ ಸರಿ ರೆಡಿಯಾಗಿ ಬಂದು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನೀವೆಲ್ಲ ಯಾವ ರೀತಿ ಶ್ರೀರಾಮನವಮಿ ಹಬ್ಬನ ಆಚರಿಸಿದ್ರಿ? ಎಲ್ಲರೂ ಚೆನ್ನಾಗಿ ಆಚರಿಸಿದ್ರಿ ಅಂದ್ಕೊತೀನಿ. ಇನ್ನು ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು ಆಫೀಸ್ಗೆ ಹೊರಟೆ. ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ರಾಮರ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡೆ. ಬಟ್ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿತ್ತು. ಇನ್ನು ಅಲ್ಲಿಗೆ ಹೋಗಿ ಬಂದು ಮನೆಯಲ್ಲಿ ಮತ್ತೆ ಅಡುಗೆ ಮಾಡೋದು ಲೇಟಾಗೋಗುತ್ತೆ ಅಂಥೇಳಿ ಮನೆ ಹತ್ರನೇ ಇರೋ ಆಂಜನೇಯನ ದೇವಸ್ಥಾನಕ್ಕೆ ಹೋದೆ. ಆಂಜನೇಯ ಸ್ವಾಮಿ ರಾಮರ ಬೆಂಟ ಅಲ್ವಾ, ಹಾಗಾಗಿ ಅಲ್ಲೇ ಹೋಗಿ ಕೈ ಮುಗಿಸ್ಕೊಂಡು ಬರೋಣ ಅಂಥೇಳಿ ಹೊರಟ್ವಿ. ನಾನು ನಮ್ಮ ದೀಕ್ಷಾ ಇಬ್ಬರು ಹೊರಟ್ವಿ ನಾವು. ಸೊ ಅಲ್ಲೂ ಶ್ರೀರಾಮನ ವಿಗ್ರಹನ ಪ್ರತಿಷ್ಠಾಪಿಸಿ ಪಟ್ಟಾಭಿಷೇಕ ಎಲ್ಲ ಮಾಡಿದರು. ಇವತ್ತು ಬೆಳಗ್ಗೆಯಿಂದ ಪೂಜೆಗಳು ಹೋಮ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಲ್ಲೂ. ಸೊ ದೇವ್ರ ದರ್ಶನ ಅಷ್ಟೇ ಚೆನ್ನಾಗಾಯಿತು. ಆ್ಯಂಡ್ ರಾಮರಿಗೆ ಇಲ್ಲಿ ಹಾಲಿನ ಅಭಿಷೇಕ ವ್ಯವಸ್ಥೆನೂ ಮಾಡಿದರು. ಅಲ್ಲೂ ರಾಮರ ಭಜನೆಗಳು ಎಲ್ಲ ನಡೀತಾ ಇತ್ತು. ಸೊ ದೇವಸ್ಥಾನಕ್ಕೆ ಹೋದ್ರೇ ಒಂದು ಪಾಸಿಟಿವ್ ಫೀಲ್ ಅನ್ನೋದು ಬಂದುಬಿಡುತ್ತೆ, ಅದು ಆಟೋಮೆಟಿಕ್ಕಾಗಿ. ಸೊ ಎಲ್ಲ ಲೇಡೀಸ್ ಎಲ್ಲ ಸೇರಿಕೊಂಡು ರಾಮ ಭಜನೆನ ಹಾಡ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿದ್ದು ಪ್ರಸಾದ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ಮನೆಗೆ ಬಂದು ಅಡುಗೆ ಎಲ್ಲ ಮಾಡಬೇಕಾಗಿತ್ತು. ಇನ್ನು ನನ್ನ ಇವತ್ತಿನ ವ್ಲಾಗು ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.